ಪ್ರೇಮ ಪಾತ್ರ ಹೇಳ್ಬೇಕಂದ್ರೆ ಪ್ರೇಮ ಒಂದು ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡಿರುವಂತಹ ಹುಡುಗಿ. ನಂದೇ ಒಂದು ಪುಟ್ಟ ಪ್ರಪಂಚ ಇದೆ, ಪುಟ್ಟ ಕುಟುಂಬ ಇದೆ. ಅದರಲ್ಲಿ ನನ್ನ ತಂದೆ ತಾಯಿ, ನನ್ನ ಒಬ್ಬ ಪುಟ್ಟ ತಂಗಿ ಇದ್ದಾಳೆ, ಕನಸುಗಳನ್ನ ಕಟ್ಕೊಂಡಿದ್ದಾಳೆ, ಸೈಂಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ನಾನು ಓದಿದ್ದೀನಿ, ತುಂಬಾ ಜಾಣಿ ಅಂತ ಹೋದಾಗಿ ಮುಂದೆ ಓದಕ್ ಹೋಗ್ಲಿಲ್ಲ, ಅಲ್ಲೇ ನಿಲ್ಸ್ಬಿಟ್ಟಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡೋದಂದ್ರೆ ಇಷ್ಟ, ಅಮ್ಮಂಗೆ ಸಹಾಯ ಮಾಡೋದು ಇಷ್ಟ, ತೋಟದ ಕೆಲಸ ಮಾಡೋದು ಇಷ್ಟ, ಮನೆ ಕೆಲಸ ಏನೇ ಇದ್ರು ಸಂಭಾಳಿಸ್ಕೊಂಡು ಹೋಗೋದು ಇಷ್ಟ. ಅಲ್ಲೂ ಒಂದು ಚಿಕ್ಕ ಕನಸನ್ನ ಹೊತ್ಕೊಂಡಿದ್ದೀನಿ. ನನ್ನ ಬಾಲ್ಯ ಸ್ನೇಹಿತ ನನ್ನ ರಾಮ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವನನ್ನ ಮದುವೆ ಆಗ್ಬೇಕು, ಅವನ ಜೊತೆಗಿರ್ಬೇಕು ಅನ್ನೋದೇ ನನ್ನ ದೊಡ್ಡ ಕನಸು. ಖಂಡಿತ ಅವನಿಗೂ ಇಷ್ಟ ಇದೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಇಷ್ಟಪಟ್ಟೆ ಪಡ್ತಾನೆ, ಅದೇ ನಂಬಿಕೆಯಲ್ಲೇ ಜೀವನ ಮಾಡ್ತಾ ಇದ್ದೀನಿ. ಅದೇ ನನ್ನ ಕನಸು, ಅದೇ ನನ್ನ ಗುರಿ. ಕಾವ್ಯ, ನನ್ನ ಹೆಸರು ಕಾವ್ಯ ಅಂತ. ವೈಷ್ಣವಿ, ನೀವೆಲ್ರಿಗೂ ಗೊತ್ತಿರುತ್ತೆ. ನಾನು ಕಾವ್ಯ ಪಾತ್ರದಲ್ಲಿ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಕಾವ್ಯ ಚೆನ್ನಾಗಿ ಓದಿರೋವಂಥ ಹುಡುಗಿ. ನಾನು ತುಂಬ ಚೆಂದ ಓದಿದ್ದೀನಿ. ಸ್ಪೇಸ್ ರಿಸರ್ಚ್ ಸೆಂಟರಲ್ಲಿ ನನಗೊಂದು ಒಳ್ಳೆ ಉದ್ಯಮ ಸಿಗಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಓದಿ ಸೈಂಟಿಸ್ಟ್ ಆಗಬೇಕು, ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಏನೇನು ಬೇಕೋ ಅದು ಎಲ್ಲ ತಯಾರಿನೂ ನಾನು ಮಾಡ್ಕೋತಾ ಇದ್ದೀನಿ. ನನಗೆ ಅದೇ ನನ್ನ ತುಂಬ ದೊಡ್ಡ ಕನಸು, ನನ್ನ ಜೀವನದ ಧ್ಯೇಯ ಅಂತಂದ್ರೆ ಅದು ಅಂತ ಹೇಳಬಹುದು. ನಾನು ಹೇಗೆ ಅಂದರೆ ನಾನು ಹಳ್ಳಿನಲ್ಲಿ ಜಾಸ್ತಿ ಇದ್ದಿದ್ದಿಲ್ಲ. ಯಾಕೆಂದರೆ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ, ಊರಿಂದ ಆಚೆ ನಾನು ಓದಿದ್ದು. ಸೊ ನನಗೆ ಊರಿನ ಟಚ್ ಅಷ್ಟಿಲ್ಲ. ಬಟ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ವುಮನ್. ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ಏನೇ ಬಂದರೂ ಎದುರಿಸ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಮೃದು ಸ್ವಭಾವ ಇದೆ, ಸಾಫ್ಟ್ ಹಾರ್ಟೆಡ್ಡು. ಎಲ್ಲೋ ಒಂದು ಕಡೆ ಎಮೋಷನ್ಸಿಗೆ ನಾನು ಬೆಲೆ ಕೊಡ್ತೀನಿ. ನಾನು ಒಂದು ಸ್ವಲ್ಪ ಎಮೋಷ್ನಲ್ಲು. ಬಟ್ ಏನೇ ಆಗಲಿ ನನ್ನ ಕೆರಿಯರ್ ಕಮ್ಸ್ ದ ಫಸ್ಟ್ ಫಾರ್ ಮೀ. ನಿಮಗೆ ಸ್ವಾಗತ. ಹಾಗೆ ಪ್ರೋಮೋದಲ್ಲೆಲ್ಲ ನಾವು ನೋಡಿದೀವಿ, ನಿಮ್ಮ ಪಾತ್ರದ ಬಗ್ಗೆ ನಮಗೆ ಸ್ವಲ್ಪ ಸುಳಿವು ಸಿಕ್ಕಿದೆ. ತುಂಬಾ ಸುಲಭವಾಗಿ ಜಗಳಕ್ಕೆ ಇಳಿತಾನೆ ಮನುಷ್ಯ ಅಂತಾನು ಅನಿಸ್ತಾ ಇದೆ. ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಾನು ಮಹಾದೇವನಾಗಿದ್ದೀನಿ. ಮುಂಚೆ ಸಾಕೇತ್ ಆಗಿದ್ದೆ ಇದೇ ಕಲರ್ಸ್ ಅಲ್ಲಿ, ಈಗ ಮಹಾದೇವನಾಗಿ ಬರ್ತಿದ್ದೀನಿ. ಸೊ ಮಹಾದೇವ ನಾನು ಹೇಗೆ ಅಂತಂದ್ರೆ, ನೀವು ಹೇಳ್ದಂಗೆ ಲೈಕ್ ತುಂಬಾ ಈಸಿಯಾಗಿ ಜಗಳಕ್ಕೆ ಇಳಿತೀನಿ ಅನ್ನೋ ತರ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರಿ. ಹೌದು, ಖಂಡಿತವಾಗ್ಲೂ ಈಸಿಯಾಗಿ ಜಗಳಕ್ಕೆ ಇಳಿತೀನಿ, ಜಗಳ ಮಾಡ್ತೀನಿ, ಹೊಡೆದಾಡ್ತೀನಿ, ಹೋರಾಡ್ತೀನಿ. ಬಟ್ ಒಂದು ಒಳ್ಳೆ ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಇರುತ್ತೆ, ಅದರಿಂದ ಒಬ್ರಿಗೆ ಸಹಾಯ ಮಾಡೋದಾಗಿರುತ್ತೆ. ಮಹಾದೇವಂಗೆ ತಂಗಿ ಅಂದ್ರೆ ತುಂಬಾ ಪ್ರೀತಿ, ತಂಗಿ ಅಂದ್ರೆ ಪ್ರಾಣ. ಅವಳಿಗೆ ಮಾತು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅವಳ ಬಗ್ಗೆ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ, ಕನ್ಸರ್ನ್ ಇರುತ್ತೆ. ಆದ್ರೆ ಅಮ್ಮನ ಮಾತಂದ್ರೆ ವೇದ ವಾಕ್ಯ. ಅಮ್ಮ ಏನ್ ಹೇಳ್ತಾರೆ ಅದೇ ಅವನಿಗೆ ವೇದ ವಾಕ್ಯ. ಮನೆಯವ್ರ ಪ್ರೀತಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. 4 ಜನಕ್ಕೆ ಒಳ್ಳೇದ್ ಮಾಡೋದಕ್ಕೆ ಅಂತ ಕೆಟ್ಟವ್ರ ವಿರುದ್ಧವಾಗಿ ಹೋರಾಡ್ತಾ ಇರ್ತೀನಿ. ಸೊ ಅದರಿಂದ ನಾನು ಎಲ್ಲರ ಕಣ್ಣಲ್ಲೂ ನಾನು ಕೆಟ್ಟವನಾಗಿದ್ದೀನಿ. ಆದ್ರೂ ತೊಂದರೆ ಇಲ್ಲ, ಅದರಿಂದ 4 ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ನನಗೆ ಅದೇ ಖುಷಿ. ಪಾತ್ರದ ಬಗ್ಗೆ ಒಂದೆರಡು ಮಾತಾಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಕಲರ್ಸ್ ಕನ್ನಡ ಮುಖಾಂತರ ನಿಮ್ಮೆಲ್ಲರೂ ಮುಂದೆ ನಾಯಕ ನಟನಾಗಿ ಬರ್ತಾ ಇದ್ದೀನಿ. ಅದರಲ್ಲೂ ಡಾಕ್ಟರ್ ರಾಮನ ಪಾತ್ರ ಪ್ರಕಾರ ನಿಮ್ ಮುಂದೆ ಬರ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ಫಸ್ಟ್ ಟೈಮ್ ಒಂದು ಹೀರೋ ಆಗಿ ಮಾಡ್ತಿರೋದು ಒಂದು ಸೀರಿಯಲ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಜಾಸ್ತಿ ಇಂಟ್ರೋವರ್ಟ್, ಜಾಸ್ತಿ ಮಾತಾಡಲ್ಲ, ಯಾರ ಜೊತೆ ತಾಳ್ಮೆ ಅಂತ ಇರೋ ವ್ಯಕ್ತಿ. ಜೊತೆಗೆ ತುಂಬಾ ಕುಟುಂಬದಲ್ಲಿ ಬೆಳೆದಿರುವಂತದ್ದು. ನಮ್ಮ ಅಣ್ಣ ಮಹದೇವ್ ಸಂಬಂಧದಲ್ಲಿ ದೊಡ್ಡಮ್ಮನ ಮಗ. ಆದ್ರೆ ನಾವಿಬ್ರು ಸ್ವಂತ ಅಣ್ಣ ತಮ್ಮಗಿಂತ ಹೆಚ್ಚಾಗಿರ್ತೀವಿ, ಪ್ರತಿಯೊಂದು ಕಷ್ಟ ಸುಖದಲ್ಲೂ ಇರ್ತೀವಿ. ಜೊತೆಗೆ ನನ್ನ ದೊಡ್ಡಮ್ಮನ ಆಸೆ ಅಂತ MBBS ಮುಗಿಸ್ಕೊಂಡು ನಮ್ಮದೇ ಹಳ್ಳಿಯಲ್ಲಿರೋ ಪಕ್ಕದ ಒಂದು ಸಿಟಿಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮೇನ್ ಗುರಿ ಬಂದು ನಮ್ಮ ದೊಡ್ಡಮ್ಮನ ಆಸೆ ಅಂತೆ ನಮ್ಮ ಹಳ್ಳಿಲಿ ಒಂದು ಹಾಸ್ಪಿಟಲ್ ಕಟ್ಟಬೇಕು, ಅದರಲ್ಲೂ ಕಷ್ಟ ಇರುವಂತ ಜನರಿಗೆ ಉಚಿತವಾಗಿ ಆರೋಗ್ಯ ಕೊಡ್ಬೇಕು, ಇಲ್ಲ ಒಂದು ಉಚಿತವಾಗಿ ಚಿಕಿತ್ಸೆ ಕೊಡ್ಬೇಕು ಅನ್ನೋದು ನನ್ನ ಗುರಿ. ಮೊದಲಿಗೆ ಶ್ರೀ ಕೃಷ್ಣನ್ ಕುಟ್ಟಿ ಸರ್, ಶ್ರೀಮತಿ ಸುಷ್ಮಾ ರಾಜೇಶ್, ಶ್ರೀ ಪ್ರಶಾಂತ್ ನಾಯಕ್ ಮತ್ತು ಶ್ರೀ ಪ್ರಕಾಶ್ ಗೋಪಾಲ್ ಕೃಷ್ಣನ್ ಮತ್ತು ಶ್ರೀ ಸುಧನ್ವ ದೇವರಾಜ್ ಮತ್ತು ಶ್ರೀ ಸತೀಶ್ ಕುಮಾರ್, ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ನನಗೆ ಈ ಪ್ರೇಮ ಕಾವ್ಯ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟ್ ನನ್ನ ನಂಬಿ ನನ್ನ ಕೈ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಉಳಿಸ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಥ್ಯಾಂಕ್ ಯು ಎಂಟೈರ್ ಕಲರ್ಸ್ ಟೀಮ್. ನೆಕ್ಸ್ಟ್ ಪ್ರೇಮ ಕಾವ್ಯ ಬಗ್ಗೆ ಹೇಳೋದಾದರೆ, ಪ್ರೇಮ ಕಾವ್ಯ ಇದೊಂದು ಅದ್ಭುತವಾದ ಪ್ರೇಮ್ ಕಹಾನಿ ಇದು.
ನಾನು ಕತೆ ಚೆನ್ನಾಗಿದೆ ಹಾಗೆ ಹೀಗೆ ಡಿಫ್ರೆಂಟ್ ಆಗಿದೆ ಅಂತ ಏನು ಬಿಲ್ಡಪ್ ಕೊಟ್ಟು ಹೇಳೋದಿಲ್ಲ. ಇದರಲ್ಲಿ ಕ್ಯಾರೆಕ್ಟರ್ಸು ಮತ್ತು ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿದೆ. ಈ ನಮ್ಮ 4 ಮುತ್ತು ರತ್ನಗಳು ನಾವು ಅಂದ್ಕೊಂಡಿರೋ ಕ್ಯಾರೆಕ್ಟರ್ಗಳಿಗೆ ತುಂಬ ಜೀವ ಕೊಟ್ಟಿದ್ದಾರೆ. ನೀವೇ ನೋಡಿದ್ರಿ ಆನ್ ಸ್ಕ್ರೀನಲ್ಲಿ ಎಷ್ಟು ಅದ್ಭುತವಾಗಿ ಅವರವರ ಪರ್ಫಾರ್ಮೆನ್ಸ್ ನಿಭಾಯಿಸಿದ್ದಾರೆ. ದೇ ಆರ್ ವೆರಿ ಡೆಡಿಕೇಟೆಡ್ ಆ್ಯಂಡ್ ವೆರಿ ಪ್ರೊಫೆಷನಲ್ಸ್. ಇವ್ರುಗಳ ಜೊತೆ ನಾನು ಕೆಲಸ ಮಾಡಲಿಕ್ಕೆ ಬಹುಶಃ ತುಂಬ ಅದೃಷ್ಟಪಟ್ಟಿದ್ದೆ. ಥ್ಯಾಂಕ್ ಯು ಆಲ್. ಕೊನೆಯದಾಗಿ ನಾವೇನೋ ಟೈಮು, ಎನರ್ಜಿ, ದುಡ್ಡು ಹಾಕಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ. ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಅದು ಎಲ್ಲರಿಗೂ ರೀಚ್ ಆಗಲ್ಲ. ಅದು ರೀಚ್ ಆಗೋದು ನಿಮ್ಮಿಂದನೇ, ನೀವಿದ್ರೇನೆ ನಾವಿರೋದು. ಸೊ ದಯವಿಟ್ಟು ನಮ್ಮ ಈ ಪ್ರೇಮ ಕಾವ್ಯ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಹರಿಸಿ. ಥ್ಯಾಂಕ್ ಯು.